ದೀಪಾವಳಿ ಸಂಭ್ರಮದಲ್ಲಿ ಪಟಾಕಿ ಸಿಡಿದು ಸಾಕಷ್ಟು ಅವಘಡ ಉಂಟಾಗಿದ್ದು ಬೆಂಗಳೂರಿನಲ್ಲಿ 130ಕ್ಕೂ ಹೆಚ್ಚು ಜನರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದೀಪಾವಳಿ ಸಂಭ್ರಮದಲ್ಲಿ ಪಟಾಕಿಯಿಂದ ಅವಘಡ ಉಂಟಾಗಿದ್ದು ಬೆಂಗಳೂರಿನಲ್ಲಿ 130ಕ್ಕೂ ಹೆಚ್ಚು ಜನರ ಕಣ್ಣಿಗೆ ಹಾನಿಯಾಗಿದೆ. ಮಿಂಟೋ ಆಸ್ಪತ್ರೆಗೆ 33 ಮಂದಿ ಗಾಯಾಳುಗಳು ದಾಖಲಾಗಿದ್ದು ಪಟಾಕಿ ಹಚ್ಚಿದಾಗ ನಿಂತು ನೋಡುವಾಗ ಕಣ್ಣಿಗೆ ಗಾಯವಾಗಿದೆ. ಬಿಜಲಿ ಫ್ಲವರ್ ಪಾಟ್ ಸುರ್ಸುರ್ ಬತ್ತಿ ಹಚ್ಚುವ ಸಂದರ್ಭದಲ್ಲಿ ಅವಘಡ ಉಂಟಾಗಿದ್ದು ನಾರಾಯಣ ನೇತ್ರಾಲಯದಲ್ಲಿ 75 ಮಂದಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಪಟಾಕಿ ಸಿಡಿದು ಶಾಶ್ವತವಾಗಿ 8 ಮಂದಿ ಕಣ್ಣನ್ನ ಕಳೆದುಕೊಂಡಿದ್ದಾರೆ. ಬಿಹಾರ ಮೂಲದ ಯುವಕನಿಗೆ ದೃಷ್ಟಿಯೇ ಹೋಗುವ ಸಾಧ್ಯತೆ ಇದೆ. ಬಿಜಲಿ ಸಿಡಿದು ಕಿತ್ತು ಬಂದ 5 ವರ್ಷದ ಬಾಲಕಿಯ ಕಣ್ಣಿನ ಗುಡ್ಡೆ. ಒಟ್ಟಾರೆಯಾಗಿ ದೀಪಾವಳಿ ಸಂಭ್ರಮದಲ್ಲಿ ಪಟಾಕಿಯನ್ನ ಹೊಡೆಯುವ ಸಂದರ್ಭದಲ್ಲಿ ಅವಘಡ ಉಂಟಾಗಿದ್ದು ಬೆಂಗಳೂರಿನಲ್ಲಿ 130ಕ್ಕೂ ಹೆಚ್ಚು ಜನರ ಕಣ್ಣಿಗೆ ಹಾನಿಯಾಗಿದೆ. ಸಾಕಷ್ಟು ಜನರು ಈಗಾಗಲೇ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ರೆ ಇನ್ನೂ ಸಾಕಷ್ಟು ಜನರು ಅಂದ್ರೆ 8 ಮಂದಿ ಕಣ್ಣನ್ನೇ ಶಾಶ್ವತವಾಗಿ ಕಣ್ಣು ಕಳೆದುಕೊಂಡಿದ್ದಾರೆ. ಬಿಹಾರ ಮೂಲದ ಯುವಕನಿಗೆ ದೃಷ್ಟಿಯೇ ಹೋಗುವಂತಹ ಸಾಧ್ಯತೆ ಇದ್ದು ಬಿಜಲಿ ಸಿಡಿದು 5 ವರ್ಷದ ಬಾಲಕಿಯ ಕಣ್ಣಿನ ಗುಡ್ಡೆ ಕೂಡ ಕಿತ್ತು ಬಂದಿದೆ. ದೀಪಾವಳಿ ಸಂಭ್ರಮದಲ್ಲಿ ಈ ಪಟಾಕಿ ಅವಘಡದಿಂದ ಈ ರೀತಿಯಾಗಿ ಅವಾಂತರ ಉಂಟಾಗಿದ್ದು ಬೆಂಗಳೂರು ಒಂದರಲ್ಲೇ 130ಕ್ಕೂ ಹೆಚ್ಚು ಜನರ ಕಣ್ಣಿಗೆ ಹಾನಿಯಾಗಿದೆ.